बेळगाव जिल्ह्यात दुष्काळामुळे मूग व उडीद पिकांचे सुमारे 29,000 हेक्टर क्षेत्रावरील नुकसान झाले असून त्यासाठी 11 कोटी रुपयांच्या नुकसान भरपाईचा प्रस्ताव राज्य सरकारकडे पाठवण्यात आला आहे, अशी माहिती जिल्हाधिकारी मोहम्मद रोशन यांनी दिली. शुक्रवारी बेळगाव येथे पत्रकारांशी बोलताना त्यांनी सांगितले की जिल्ह्यातील 15 तालुक्यांपैकी 13 तालुक्यांमध्ये पावसाची कमतरता आहे. सलग 3 आठवडे पाऊस न झाल्यास संबंधित तालुका दुष्काळग्रस्त म्हणून घोषित करता येतो. हा विषय राज्य सरकारच्या विचाराधीन असून ऑगस्ट महिन्यात सुमारे 25% पावसाची तूट नोंदवण्यात आली आहे. सलग 3 आठवडे पाऊस न झालेल्या तालुक्यांचा दुष्काळग्रस्त यादीत समावेश करण्याबाबत विचार सुरू असून पुढील आठवड्यात दुष्काळग्रस्त तालुक्यांची घोषणा होण्याची शक्यता असल्याचे त्यांनी सांगितले. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿಯ ಉಸ್ತುವಾರಿ ಕಾರ್ಯದರ್ಶಿಗಳು ಸಂಜಯ್ ಶೆಟ್ಟನವರ್ ಸಾಹೇಬರು ಬಂದು ಎರಡು ವಿಚಾರಗಳ ಬಗ್ಗೆ ಇವತ್ತು ರಿವ್ಯೂ ಮಾಡಿದ್ದಾರೆ. ಮೊದಲನೇದು SIR ಬಗ್ಗೆ ರಿವ್ಯೂ ಮಾಡಿದ್ದಾರೆ. ಎರಡನೇದು ಈಗ ಬರ ಪರಿಸ್ಥಿತಿ ಬಗ್ಗೆನೂ ಅವರು ಇಲ್ಲಿ ಎಲ್ಲ ಮಾಹಿತಿಯನ್ನು ನಮ್ಮಿಂದ ಪಡೆದಿದ್ದಾರೆ. ಬರದ ಬಗ್ಗೆ ಮಾತಾಡಬೇಕಂದ್ರೆ ನಾನು ಲಾಸ್ಟ್ ವೀಕ್ ಹಿಂದಿನ ವಾರ ಹೇಳಿದ ಹಾಗೆ 3 ತಾಲೂಕುಗಳಲ್ಲಿ ಮಿಡ್ ಸೀಸನ್ ಅಡ್ವರ್ಸಿಟಿವನ್ನು ನಾವು ಡಿಕ್ಲೇರ್ ಮಾಡಿದ್ದೀವಿ. ಹೆಸರುಕಾಳು ಮತ್ತು ಉದ್ದು ಒಟ್ಟು 29,000 ಹೆಕ್ಟೇರ್ಗಳಲ್ಲಿ ಇನ್ಶೋರ್ಡ್ ಕ್ರಾಪ್ಸ್ ಏನಿದ್ದಾವೆ ಹೆಸರುಕಾಳು ಮತ್ತು ಉದ್ದು, ಆ ಇನ್ಶೋರ್ಡ್ ಕ್ರಾಪ್ ರೈತರಿಗೆ ಸರಿಸುಮಾರು 11 ಕೋಟಿ ಬರೋ ರೀತಿಯಲ್ಲಿ 3 ತಾಲೂಕುಗಳಲ್ಲಿ ಮಿಡ್ ಸೀಸನ್ ಅಡ್ವರ್ಸಿಟಿ 2 ಇನ್ಶೋರ್ಡ್ ಕ್ರಾಪ್ಸ್ಗೆ ನಾವು ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ನಿನ್ನೆ ಒಂದು ಪಟ್ಟಿ ಬಂತು, ಅದರಲ್ಲಿ ಬೆಳಗಾವಿ ಜಿಲ್ಲೆ ಯಾವುದೇ ತಾಲೂಕು ಬರಪೀಡಿತ ಅಂತ ಘೋಷಣೆ ಆಗಲಿಲ್ಲ ಅಂತ ಹೇಳಿ ಇವತ್ತು ಚರ್ಚೆನಲ್ಲಿ ಬಂತು. ಬರಪೀಡಿತ ಅಂತ ಘೋಷಣೆ ಮಾಡಲಿಕ್ಕೆ ಮೂಲತಃ 2 ಕಂಡೀಷನ್ಸ್ ನಾವು ನೋಡ್ತೀವಿ. ಸರ್ಕಾರ ಮಟ್ಟದಲ್ಲಿ ಇಡೀ ಮುಂಗಾರು ಮಳೆಯಲ್ಲಿ ವಿಪರೀತ ಮಳೆ ಕೊರತೆ ಎಲ್ಲೆಲ್ಲಿ ಆಗಿದ್ದಾವೆ ಅದನ್ನು ಸಿವಿಯರ್ ಹಾಗೂ ಮಾಡ್ರೇಟ್ ಡ್ರೌಟ್ ತಾಲೂಕು ಅಂತ ಹೇಳಿ ಅವರು ಅಲ್ಲಿಂದ ಘೋಷಣೆ ಮಾಡ್ತಾರೆ. ಅದು ಮೊದಲನೇ ಹಂತದಲ್ಲಿ ಒಂದು ಲಿಸ್ಟ್, ಎರಡನೇ ಹಂತದ ಲಿಸ್ಟ್ ನಿನ್ನೆ ಮಾನ್ಯ ಸರ್ಕಾರದಿಂದ ಡಿಕ್ಲೇರ್ ಆಗಿ ಬಂದಿದೆ. ಈಗ ನಮ್ಮ ಕಡೆ ಇರುವಂಥ ಬರ ಪರಿಸ್ಥಿತಿ ಹೆಂಗಿದೆ ಅಂದರೆ 15 ತಾಲೂಕುಗಳ ಪೈಕಿ 13 ತಾಲೂಕಲ್ಲಿ ಮಳೆ ಕೊರತೆ ಇದೆ. ಆಗಸ್ಟ್ ತಿಂಗಳಲ್ಲಿ ಮಾತ್ರ ಈ ಕೊರತೆ ಇದೆ. ಹಿಂಗೆ ಬರೇ ಒಂದು ತಿಂಗಳಲ್ಲಿ ಕೊರತೆ ಇದ್ದಾಗ ಸತತವಾಗಿ 3 ವಾರ ಮಳೆ ಆಗಲಿಲ್ಲ ಅಂದರೆ ಆ ತಾಲೂಕುಗಳನ್ನು ಕನ್ಸಿಕ್ಯೂಟಿವ್ 3 ವೀಕ್ಸ್ ಮಳೆ ಆಗಲಿಲ್ಲ ಅಂತ ಹೇಳಿ ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಬಹುದು. ಸೊ ಇದರ ಬಗ್ಗೆ ಸರ್ಕಾರ ಮಟ್ಟದ ಗಮನಕ್ಕೆ ಆಲ್ರೆಡಿ ಬೆಳಗಾವಿ ಪರಿಸ್ಥಿತಿ ಇದೆ. ಆದರೆ ಬೇರೆ ಕಡೆ ವಿಪರೀತ ಮಳೆ ಕೊರತೆ ಇದೆ ಅಂತ ಹೇಳಿ ಆ ತಾಲೂಕುಗಳನ್ನು ಫಸ್ಟ್ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ನಾವು ನಮ್ಮ ರೇನ್ ಗೇಜ್ ಡೇಟಾ ಪ್ರಕಾರ ಸದ್ಯಕ್ಕೆ 15 ತಾಲೂಕುಗಳ ಪೈಕಿ 13 ತಾಲೂಕಲ್ಲಿ ಸರಿಸುಮಾರು 25% ಕೊರತೆ ಆಗಸ್ಟ್ ತಿಂಗಳಲ್ಲಿ ಮಳೆಯಲ್ಲಿ ನಾವು ನೋಡಿದ್ದೀವಿ. ಸೊ ಈ ಮಾಹಿತಿ ಸರ್ಕಾರದ ಹತ್ರ ಇದೆ. ನಾವು ಪರಿಸ್ಥಿತಿಯನ್ನು ಬಹಳ ಸೂಕ್ಷ್ಮತೆಯಿಂದ ನೋಡ್ತಾ ಇದ್ದೀವಿ. ಜಿಲ್ಲಾ ಮಟ್ಟದಲ್ಲಿ ಹಾಗೂ ಸರ್ಕಾರ ಗಮನಕ್ಕೂ ನಾವು ಇದನ್ನು ತಂದಿದ್ದೀವಿ. ಅವರ ರೇನ್ ಗೇಜ್ ಡೇಟಾನು ನಮ್ಮ ಡೇಟಾ ಜೊತೆ ಅವರು ಮ್ಯಾಚ್ ಮಾಡ್ಕೊಳ್ತಾ ಇದ್ದಾರೆ. ಇದೇ ಪರಿಸ್ಥಿತಿ ಇನ್ನೊಂದು 2-3 ದಿವಸ ಮುಂದುವರೆದಿದೆ ಅಂದರೆ ನಮ್ಮ ಕಡೆಯೂ ಆ ಒಂದು ಕ್ಲಾಸ್ ಏನಿದೆ, ಸತತವಾಗಿ 3 ವಾರ ಮಳೆ ಕೊರತೆ ಅಂತ ಕ್ಲಾಸ್ ಏನಿದೆ, ಆ ಕ್ಲಾಸ್ ಅಡಿಯಲ್ಲಿ ನಮ್ಮ ತಾಲೂಕುಗಳನ್ನು ಅವರು ಬರಪೀಡಿತ ತಾಲೂಕಂತ ಘೋಷಣೆ ಮಾಡೋ ಸಾಧ್ಯತೆಗಳಿದ್ದಾವೆ. ಇದನ್ನು ಹೊರತುಪಡಿಸಿ ಹೆಚ್ಚುವರಿ ಪಟ್ಟಿ ಆಗೋ ಸಾಧ್ಯತೆಗಳಿದ್ದಾವೆ. ಈಗ 2ನೇ ಪಟ್ಟಿ ಆಲ್ರೆಡಿ ಆಗಿದೆ. ಸೊ ಇನ್ನೊಂದು ಪಟ್ಟಿ ಬರೋ ಸಾಧ್ಯತೆ ಇದೆ. ಅದರಲ್ಲಿ ಈ ಒಂದು ಕಂಡೀಷನ್ ಕ್ವಾಲಿಫೈ ಆಗುತ್ತೆ. ಬೇರೆ ಕಡೆ ಈ ಕಂಡೀಷನ್ ಬೇಸಿಸ್ ಮೇಲೆ ಆಗಲಿಲ್ಲ, ಅಲ್ಲಿ ಮಳೆನೇ ಆಗಲಿಲ್ಲ. ಸೊ ಜುಲೈನಲ್ಲಿನೂ ಆಗಲಿಲ್ಲ, ಆಗಸ್ಟಲ್ಲಿನೂ ಆಗಲಿಲ್ಲ. ಆ ತಾಲೂಕು ಇಡೀ ಮುಂಗಾರು ಮಳೆಯಲ್ಲಿ ಕೊರತೆ ಇದೆ ಅಂತ ಹೇಳಿ ಆ ಕ್ರೈಟೀರಿಯಾ ಮೇಲೆ ಆ 2 ಪಟ್ಟಿಗಳಲ್ಲಿ ಬರಪೀಡಿತ ತಾಲೂಕುಗಳಂತ ಘೋಷಣೆ ಆಯಿತು. ಈಗ ನಮ್ಮ ಜಿಲ್ಲೆಯಲ್ಲಿ ನಾವು ಹೆಸರುಕಾಳು ಮತ್ತು ಉದ್ದು ಬಿಟ್ಟಿದ್ದೀವಿ ಅಂದರೆ ಈಗ ಸೂರ್ಯಕಾಂತಿ ಮತ್ತು ಮೇಜ್, ಗೋವಿನ ಜೋಳ ಇಲ್ಲಿನೂ ಮಿಡ್ ಸೀಸನ್ ಅಡ್ವರ್ಸಿಟಿ ಡಿಕ್ಲೇರ್ ಮಾಡೋ ಸಾಧ್ಯತೆಗಳು ನಮಗೆ ಕಂಡುಬರ್ತಾ ಇದ್ದಾವೆ. ಇವತ್ತು JD ಅಗ್ರಿಕಲ್ಚರ್ ಅವರಿಗೆ ನಾವು ಡೈರೆಕ್ಷನ್ಸನ್ನು ಕೊಟ್ಟಿದ್ದೀವಿ. ಇದರದ್ದು ರಿಪೋರ್ಟ್ ತರಿಸ್ಕೋಬೇಕು, ನಮಗೆ ಕೊಡಬೇಕು. ಇನ್ಶೂರೆನ್ಸ್ ಕಂಪ್ನೀಸ್ ಜೊತೆ ನಾವು ಮಾತಾಡ್ಕೊಳ್ತೀವಿ. ಎಲ್ಲೆಲ್ಲಿ ಸೂರ್ಯಕಾಂತಿ ಹಾಗೂ ನಮ್ಮ ಗೋವಿನ ಜೋಳ 50%ಕ್ಕಿಂತ ಜಾಸ್ತಿ ಕ್ರಾಪ್ ಡ್ಯಾಮೇಜ್ ಆಗಿದೆ, ಅಲ್ಲಿ ಮಿಡ್ सीजन ॲडव्हर्सरी डिक्लेअर ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಥ್ಯಾಂಕ್ ಯು. तसेच ज्वारी आणि सूर्यफूल पिकांचंही नुकसान झाल्याचा प्राथमिक अहवाल प्राप्त झाला असून
त्याबाबतचा सविस्तर अहवाल तातडीने तयार करण्याच्या सूचना कृषी विभागाच्या अधिकाऱ्यांना देण्यात आल्याचे जिल्हाधिकाऱ्यांनी स्पष्ट केले. विनोद कोलकार, KMM मराठी, बेळगाव. Celebrate this Varamahalakshmi with Bhima from August 10th to 30th with offers that shine as bright as the festival itself. Get up to rupees 1,000 off per gram on gold, flat rupees 1,000 off per gram on diamond, and rupees 1,000 off on every 50 grams of silver. Get rupees 150 extra per gram on old gold exchange. And that's not all. Rupees 4 crore worth of diamond jewelry to be won through lucky draw. Offers available at all Bhima showrooms near you. TNC apply.